ಶಾಸಕರ ಬೆಂಬಲಿಗರೊಬ್ಬರು ತಮ್ಮ ಪಕ್ಕದ ಮನೆ ಎದುರು ದನದ ಶೆಡ್ ನಿರ್ಮಿಸಿ ಅವರು ಓಡಾಡಲು ರಸ್ತೆ ಬಿಡದೆ ದಬ್ಬಾಳಿಕೆ ನಡೆಸುತ್ತಿರುವ ಆರೋಪ ಶ್ರೀರಂಗಪಟ್ಟಣ ತಾಲೂಕಿನ ಹಂಪಾಪುರ ಗ್ರಾಮದಲ್ಲಿ ಕಂಡುಬಂದಿದೆ. ಜೊತೆಗೆ ಪ್ರಭಾವಿ ವ್ಯಕ್ತಿಯ ಪ್ರಭಾವಕ್ಕೆ ಮಣಿದು ಅವರ ಮನೆ ಮುಂದೆ ಸರ್ಕಾರಿ ಕಾಮಗಾರಿಯ ಜೊತೆಗೆ ಡಾಂಬರ್ ಹಾಕಲು ಗುತ್ತಿಗೆದಾರ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀರಂಗಪಟ್ಟಣ ಕೈ ಶಾಸಕ ರಮೇಶ್ ಬಾಬು ಬೆಂಬಲಿಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣ ಎಂಬುವವರು ಗ್ರಾಮ ಠಾಣೆಗೆ ಸೇರಿದ ರಸ್ತೆಯಲ್ಲಿ ಅಡ್ಡಲಾಗಿ ದನದ ಶೆಡ್ ನಿರ್ಮಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯವೆಸಗುತ್ತಿರುವುದಾಗಿ ಆರೋಪಿಸಿದ್ದಾರೆ. ಈ ಜಾಗ ತನಗೆ ಸೇರಿದ್ದು, ಅದಕ್ಕೆ ರಸ್ತೆ ಮಧ್ಯೆ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡಿದ್ದೇನೆಂದು ಆವಾಜ್ ಹಾಕುತ್ತಿದ್ದು, ಅದು ಸಾಲದೆಂದು ತನ್ನ ಮನೆಯವರಿಗೆ ಮಾತ್ರ ರಸ್ತೆ ಮಾಡಿದ್ದು ಎಂದು ಕಟ್ಟಪ್ಪಣೆ ಹಾಕಿ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿರುವುದಾಗಿಯೂ ಕೇಳಿಬರುತ್ತಿದೆ. ತನ್ನ ಮನೆಗೆ ಓಡಾಡಲು ರಸ್ತೆ ಇಲ್ಲದೆ ಬಲಾಢ್ಯರ ದಬ್ಬಾಳಿಕೆಗೆ ನೊಂದಿದ್ದೇನೆ, ನನಗೆ ನ್ಯಾಯ ಕೊಡಿಸಿ ಎಂದು ಬಡ ಮಹಿಳೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಶಾಸಕನ ಬೆಂಬಲಿಗನಾದ ಮಾತ್ರಕ್ಕೆ ಈ ದರ್ಪ ದೌರ್ಜನ್ಯ ಸರಿಯೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಆ ಬೀದಿಯ ಎಲ್ಲಾ ಮನೆಯವರಿಗೆ ರಸ್ತೆ ನಿರ್ಮಿಸಿ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಉಪವಾಸ ಧರಣಿ ಕೂರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪರಸ್ಪರ ಮಾತಿನ ಚಕಮಕಿ ನಡೆದಿದ್ದು, ಕೈ ಮಿಲಾಯಿಸುವ ಹಂತ ತಲುಪಿತ್ತು. ಯಾವುದೇ ಕಾರಣಕ್ಕೂ ಪಕ್ಕದ ಮನೆ ರಸ್ತೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿಯಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಕೆಲ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಸರ್, ಅದು ನಮ್ಮ ಮನೆ ಮುಂದೆ ರಸ್ತೆ ಮಾಡೋದಕ್ಕೆ ಬಂದರು. ರಸ್ತೆ ಅಂದರೆ 92 ಅಡಿ 180 ಅಡಿ ಮಾಡೋಕ್ಕೆ ಬಂದರು. ಅದನ್ನ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೃಷ್ಣೇಗೌಡರು ಅಂತ ಅವ್ರೆ. ನಮ್ಮ ಮನೆವರೆಗೂ ಆಗಿರೋದನ್ನ ಅವ್ರ ಮನೆಗೆ ಲಾಸ್ಟ್ ಮಾಡ್ಕೊಂಡ್ರು. 2 ಮನೆಗೆ ಮಾತ್ರ ಆಗಿರೋದು, ಇನ್ನು ಮುಂದೆ ಆಗಿಲ್ಲ ಅಂತ. ನಾವು ಇವ್ರ ಹತ್ರ ಹೋಗಿ ಕೇಳ್ದೆ, ಯಾರ ಹತ್ರ, ಇಂಜಿನಿಯರ್ ಹತ್ರ ಹೋಗಿ ಕೇಳ್ದೆ, ಎಲ್ಲಿವರೆಗೂ ಆಗೈತೆ ಸರ್ ಅಂದರೆ, ಅಲ್ಲಿವರೆಗೂ ಆಗೈತಪ್ಪ, ನಿಮ್ಮ ಮನೆವರೆಗೂ ಆಗೈತೆ, ಅದನ್ನು ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂತ ಹೇಳಿದ್ರು ಅವರು. ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಲ್ಲಿವರೆಗೂ ಆಗಿರೋದನ್ನ ಅವ್ರನ್ನೇ ನೀವು ಊರಲ್ಲಿ ಗ್ರಾಮದಲ್ಲಿ ಯಜಮಾನರನ್ನ ಸೇರಿಸಿ ವಿವರ ಮಾಡ್ಕೊಳ್ಳಿ, ಅದನ್ನು ಆಮೇಲೆ ಮುಂದೆ ಮಾಡಿಸ್ತೀವಿ ಅಂತ ಹೇಳಿದ್ರು ಅವರು. ಅದನ್ನು ಮಾಡೋಕ್ಕೆ ಬಿಡ್ತಾಯಿಲ್ಲ, ನಮ್ಮ ಹತ್ರ ಗಲಾಟೆ ಮಾಡ್ತಾಯಿದ್ದಾರೆ, ಹೊಡೆಯಕ್ಕೆ ಬರ್ತಾಯಿದ್ದಾರೆ. ಅವ್ರು ಮಾಜಿ ಅಧ್ಯಕ್ಷರಾಗಿರೋದ್ರಿಂದ ಕೊಟ್ಟಿಗೆ ಇತ್ತೀಚೆಗೆ ಹಾಕೊಂಡಿರೋದು ಸರ್. ಇವಾಗ ಒಂದು ವಾರ 2 ವಾರದಲ್ಲಿ ಹಾಕೊಂಡವ್ರೆ. ರೋಡ್ ಬರ್ತದೆ ಅಂತ ಗೊತ್ತಾದ್ಮೇಲೆ. ರಸ್ತೆ ಮೊದಲು ಓಡಾಡ್ತಿದ್ದೋ, ಇವಾಗ ಕಾಂಕ್ರೀಟ್ ಜಾಗ ಆಗೈತೆ, ಕಾಂಕ್ರೀಟ್ ಮಾಡಿಸಿ ಅಂತ ಕೇಳಿದ್ರೆ ಅವ್ರು ಮಾಡೋಕ್ಕೆ ಬಿಡ್ತಾಯಿಲ್ಲ. ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಸರ್. ಸರ್, ನಾವು ಹೋಗಿ ತಾಲೂಕ್ ಪಂಚಾಯತಿಲಿ ಇದು ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿಲಿ ಹೋಗಿ ಮುದುಕಿ ಹಾಕ್ತೀವಿ ಸರ್, ಇದು ಮಾಡ್ತೀವಿ. ಮನೆ ಸೊ ಅವ್ರಿಗೆ ನಾವು ಯಾವತ್ತೂ ಕೂಡ ರೋಡ್ಗೆ ತೊಂದರೆ ಕೊಟ್ಟಿಲ್ಲ ಸರ್. ಸೊ ಫಸ್ಟ್ ಆಫ್ ಆಲ್ ಅವ್ರದ್ದು ಮನೆ ಇದ್ದಿದ್ದು ಹಿಂದಕ್ಕೆ, ಅವ್ರು ರೋಡ್ ಇರೋದು ಆ ಕಡೆ. ಸೊ ನಾವು ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಈ ಕಡೆ ತಿರ್ಗಕ್ಕೆ ಅವಕಾಶ ಮಾಡಿಕೊಟ್ಟು. 1 ನಿಮಿಷ ಸುಂದರಪ್ಪ ಸರ್, ಅವ್ರಿಗೇನು ಆಯಿತು ಸರ್, ತೊಂದರೆ ಕೊಟ್ಟಿದ್ದಾವೆ ಸರ್ ಅವ್ರಿಗೆ. ಸೆಡ್ ಆಯಿತು ಸರ್, ಸೆಡ್ ತೆಗಿಬೇಕಾ ಸರ್? ತೆಗೀತೀವಿ ಸರಿನಾ? ಇನ್ನೇನು ಸರ್ ಸೆಡ್ ತೆಗಿತೀವಿ. ಅವ್ರು ತಿಂದರೆ ತೊಂದರೆ ಕೊಡಲ್ಲ. ಸದ್ಯಕ್ಕೆ ರೋಡ್ ಬೇಡವಾ? ರೋಡ್ ಬೇಡ ಬಿಡಿ ಅಷ್ಟೇ. ಎಷ್ಟು ಮಂದಿ ಈಗ ಸರ್ ಅವ್ರಿಗೇನಾದರೂ ಅವ್ರನ್ನ ಸ್ಟೇಟ್ಮೆಂಟ್ ತಗೊಳ್ಳಿ. ಅವ್ರಿಗೆ ಇದುವರೆಗೂ ತೊಂದರೆ ಕೊಟ್ಟಿದ್ರೆ ಸರ್, ನಾನು ನಿಮಗೆ ನಮಸ್ಕಾರ. ಇಲ್ಲ ಸರ್, ಗ್ರಾಮ 1 ನಿಮಿಷ ಅವ್ರು ಸರ್ವೆ ನಂಬರ್ ಕೇಳ್ತಾವ್ರೆ. ಯಾರು ಸರ್? ಯಾರು ಕೇಳ್ತಿಲ್ಲ ಸರ್. 1 ನಿಮಿಷ ಸರ್. ಇಲ್ಲಿ ರೋಡ್ಗೆ ಇಲ್ಲಿ ಗಂಟೆ ಬೇಕು, ಈ ಮನೆ ಗಂಟೆ ಬೇಕು ಅಲ್ವಾ ಸರ್? ಆ ಮನೆ ಗಂಟೆ ನಾವು ಕೊಡ್ತೀನಿ ಸರ್, ನಾನೇ ಮಾಡಿಸ್ತೀನಿ. 1 ನಿಮಿಷ ಇಲ್ಲಿ ಇದೊಂದು ಮನೆಗೆ ಮಾತ್ರ. ಅದಾದ್ಮೇಲೆ ನಮ್ಮದು ಸೈಟು ನಾವು ಕೊಡಲ್ಲ. ಮುಗೀತಾ? ಆಯ್ತು. 1 ನಿಮಿಷ ಸರ್. ಈಗ ಅವ್ರಿಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿಸಿ ಅವ್ರಿಗೆ ಇಲ್ಲಿ ನಾವು ತೊಂದರೆ ಕೊಟ್ಟಿದ್ದೀವಿ ಅಂತ ಹೇಳಿ. ಸಡ್ಡು ತೆಗಿತೀವಿ ಸರ್. 1 ನಿಮಿಷ ಸಡ್ಡು ತೆಗಿತೀವಿ ಸರ್. ಸರ್, ಅಲ್ಲಿ ಏನಕ್ಕೆ ಜಗಳ ಅಂತಂದರೆ ಸರ್, ರಸ್ತೆ ಬಗ್ಗೆ ಸರ್. ರಸ್ತೆ ಅಂತಂದರೆ ಸರ್, ಅಲ್ಲಿ ಸಾರ್ವಜನಿಕ ಓಡಾಡೋಕ್ಕೆ ಅದು ಗ್ರಾಮ ಠಾಣೆ ಜಾಗ. ಆ ಗ್ರಾಮ ಠಾಣೆ ಜಾಗ ಇರೋದ್ರಿಂದ ಅಲ್ಲಿ ನಾವು ಮುಂದಕ್ಕೆ ರಸ್ತೆ ಕೊಡಲ್ಲ ಅಂತ ಒಬ್ಬರು ಶಾಸಕರ ಬಲಗೈ ಬಂಟ ಅಂತ ಹೇಳ್ತಾರೆ. ಅವರು ಎಸ್ ಕೃಷ್ಣ ಅಂತ, ನಮ್ಮ ಊರಿನ ಮಾಜಿ ಅಧ್ಯಕ್ಷರು, ಆಮೇಲೆ ಅಲ್ಲಿ ಕುರುಬ ಸಂಘದ ಮೆಂಬರು ಸದಸ್ಯರು. ಅವರು ಸರ್ ಮನೆ ಮುಂದ್ಗಡೆ ಅಲ್ಲಿ ಗ್ರಾಮ ಠಾಣೆ ಜಾಗ ಇದೆ ಸರ್. ಆ ಗ್ರಾಮ ಠಾಣೆ ಜಾಗನ ಇದು ಒತ್ತು ನಮ್ಮದೇ ಇದು ಅಂತ ಅಕ್ರಮವಾಗಿ
ನಮ್ಮದು ಅಂತ ಮಧ್ಯ ರೋಡಲ್ಲಿರೋದನ್ನ ನಮ್ಮದು ಅಂತ ಒತ್ತುವರಿಯಾಗಿ ಪಡ್ಕೊತಾ ಇದ್ದಾರೆ. ಆದರೂ ಯೂಶ್ವಲಿ ಹೇಳಬೇಕು ಅಂತಂದರೆ ಅದು ಯಾರು ಸಾರ್ವಜನಿಕರಾಗಲಿ, ಒಬ್ಬ ಅಧಿಕಾರಿ ಆಗಲಿ, ಒಬ್ಬರು ಶಾಸಕರೇ ಬಂದು ನೋಡಿದ್ರು ಅದು ರಸ್ತೆ ಸರ್. ಅದು ಗ್ರಾಮ ಠಾಣೆ ಜಾಗ. ಹಿಂದ್ಗಡೆ ಪಾಪ ಬಡವ್ರು ಇರೋದು, ಪಕ್ಕದಲ್ಲಿ ಬಡವ್ರುಗಳಿರೋದು. ಆ ಬಡವ್ರಿಗೆ ಅಲ್ಲಿ ಅಧಿಕೃತವಾಗಿ ಓಡಾಡೋಕ್ಕೆ ಜಾಗ ಇಲ್ಲ. ಅದನ್ನು ನೀವು ಹಿಂದೆ ಓಡಾಡಿ ಮುಂದೆ ಓಡಾಡಿ ನೀವು ಅವಾಗಿತ್ತು ಇವಾಗಿತ್ತು ಅಂತ ಕೇಳಿದ್ರೆ ಬರೀ ದಬ್ಬಾಳಿಕೆ ಮಾಡ್ತಾರೆ, ಹೊಡೆಯೋಕೆ ಹೋಗ್ತಾರೆ, ಬರೀ ದಬ್ಬಾಳಿಕೆ ಮಾತುಗಳಾಡ್ತಾರೆ. ನಾನು ಶಾಸಕರ ಬೆಂಬಲವಾಗಿ ನಮ್ಮ ಶಾಸಕರು ನನ್ನ ಕೈಲಿದ್ದಾರೆ. ನನಗೆ ಶಾಸಕರು ಪಟ್ಟ ಶಿಷ್ಯ ಸರ್ ಇವರು. ಶಾಸಕರ ಈಗ ಹಾಲಿ ಶಾಸಕರ ಪಟ್ಟ ಶಿಷ್ಯ ಸರ್. ಅದೆಲ್ಲ ಕಲ್ಲನ್ನ ಸರ್. ಅವರು ದಬ್ಬಾಳಿಕೆ ಮೇಲೆ ಶಾಸಕರ ಬೆಂಬಲದ ಮೇಲೆ ಅವರು ನಾವು ನಮ್ಮ ಮನೆ ಮುಂದಕ್ಕೆ ನಮ್ಮದು ಇದು ಜಾಗ ಅಂತ ಹಾಕ್ಸ್ಕೊತಾ ಇದ್ದಾರೆ. ಹಾಗಾಗಿ ಸರ್ ನಾವು ಅಲ್ಲಿ ಪಕ್ಕದಲ್ಲಿ ರಸ್ತೆನ ಇಲ್ಲಿಂದ ಪೂರ್ತಿ ಏನಿದೆ ಅದನ್ನು ಮಾಡಿ ಅಲ್ಲಿವರೆಗೂ ಮಾಡಬೇಡಿ ಅಂತ ತಡೆ ಹಿಡಿದಿದ್ದೀವಿ ಸರ್. ರವಿ ಅಂತ ಹಂಪಾಪುರ. ಅತ್ತ ಕಡೆಗೆ ಬಾಕ್ಲಿತ್ತು, ಈ ಕಡೆ ಬಾಕ್ಲು ಮಾಡಿದ್ರು. ಅವಾಗ ಜಾಗ ಇಲ್ದಂತೆ ನಾವು ಬಾಕ್ಲು ಮಾಡಿದಾವೆ ಸರ್. ಬಾಕಲ್ ಬಿಟ್ಕೊಂಡಿರೋದು ತಾನೇ, ನಾವು ಜಾಗ ಇರೋದು ತಾನೇ ಮಾಡಿರೋದು. ಈಗ ನಮ್ಮ ಬಾವ ತೀರೋಗ್ಬಿಟ್ಟಾರ, ಇವರು ತಿರ್ಗಾಡಕ್ಕೆ ರಸ್ತೆ ಕೊಡ್ತಾ ಇಲ್ಲ ನಮ್ಗೆ. ಹಾಕುವಾಗ ಸರ್ ಇವರು ನಾವು ಬಿಟ್ಕೊಡ್ತೀವಿ ಅಂದ್ರಲ್ಲ ಸರ್, ರಸ್ತೆ ಮಾಡುವಾಗ ಬಿಟ್ಕೊಡ್ತೀವಿ ಅಂದ್ರಲ್ಲ. ಈಗೇನು ಮಾಡ್ತಿದ್ದಾರೆ? ಬೈಕ್ ತಂದ್ರು ಅತ್ತಗೆ ನಿಲ್ಲಿಸಿ ಅಂತಾರೆ. ಈಗ ಅಲ್ಲೇ ಕಾಂಪೌಂಡ್ ಹಾಕ್ತೀವಿ ಅಂತಾರೆ, ಗೇಟ್ ಹಾಕ್ತೀವಿ ಅಂತಾರೆ. ಏನು ಸರ್ ನಾವು ಮಾಡೋದು? ನಾವು ಕೇಳಿಲ್ಲ ಸರ್. ನಮ್ಮ ಬಾವ ತೀರೋ ಮೇಲೆ ಹೆಣ್ಮಕ್ಳು ಸರ್ ಅವರು ಎಲ್ಲ ಅವ್ರು ಗಂಡಿನ ಮನೆಗೆ ಹೋಗ್ತಾರೆ. ಹಿಂಗೆ ಒಂದೊಂದು ದಿನ ಬಂದು ಹಿಂಗೆ ಒಂದೊಂದು ದಿನ ಇದ್ದು ಹೋಗೋಕ್ಕೂ ಬಿಡೋತ್ತೆ ಇಲ್ಲ. ಹಂಗೆ ಸರ್. ಇದು ಗ್ರಾಂಟ್ ಹಣ ಸರ್, ಅವ್ರದ್ದು ಅಲ್ಲ ಸರ್. ಬರೀ ಅವ್ರು ದೊಡ್ಡವರು ಸರ್. ಗ್ರಾಂಟ್ ಹಣದಲ್ಲಿ ಅವರು ನಮ್ಮದು ನಮ್ಮ ಅಪ್ಪಂದು ಅಂತಾರೆ ಸರ್. ಹಸು ಎಲ್ಲ ಕಟ್ಟಾಕ್ತಾರೆ ಸರ್. ತುಂಬ ತೊಂದರೆ ಕೊಡ್ತಾರೆ. ಸೊಳ್ಳೆ ಜಾಸ್ತಿ ಸರ್. ಹೇಳೋಕ್ಕಾಗಲ್ಲ. ಎಲ್ಲ ಹಿಂಗೆ ಸುತ್ಕೋತಾರೆ ಸರ್. ಈಗ ನೋಡಿ ಹೊಡೆಯಕ್ಕೆ ಬಂದರು, ನನ್ನ ಮಗನಿಗೂ ಹಂಗೆ ಹೊಡೆಯಕ್ಕೆ ಬಂದರು ಅವತ್ತು. ಇವತ್ತು ನಮ್ಮ ಹುಡುಗ ಇಲ್ಲ, ಅವರೇ ಈಗ ಮಾತಾಡ್ತಾವ್ರಲ್ಲ ಅವರೇ. ನೋಡಿ ಇದೇ ಹುಡುಗ ಬತ್ತು ನಮ್ಮ ಹುಡುಗ. ಅವ್ನಿಗೆ ಹಂಗೆ ಹೊಡೆಯಕ್ಕೆ ಬಂದ. ಅವ್ನ ಮಗ ಹಿರಿ ಮಗ ಹೊಡೆಯಕ್ಕೆ ಬಂದ ಸರ್. ಕೃಷ್ಣಪ್ಪನ ಹಿರಿ ಮಗ ಬಂದ ಹೊಡೆಯಕ್ಕೆ. ಅವತ್ತು ಹೆಂಗಸ್ರೆಲ್ಲ ಸುತ್ಕೊಂಡ್ರು ಅವ್ರ ಫ್ಯಾಮಿಲಿನೇ. ನಮ್ಮ ಹೆಸರು ಶಾಂತಮ್ಮ ಅಂತ. ಬಿಡ್ತಾ ಇಲ್ಲ ಸರ್, ತಿರ್ಗಡೆ ದಾರಿನೇ ಬಿಡ್ತಾ ಇಲ್ಲ. ನಮ್ಗೆ ತುಂಬ ತೊಂದರೆ ಕೊಡ್ತಾರೆ ಸರ್. ಜಾಗ ನಮ್ದು, ನಮ್ಮ ಮನೆ ಮುಂದೆ ಜಾಗಾಗ ಕಾಸು ಮಾಡ್ತಾ ಇದ್ದೀವಿ ಅಷ್ಟೇ ಸರ್, ಇನ್ನೇನಿಲ್ಲ. ನಮ್ದು ಜಾಗ ನಮ್ಮ ಮನೆ ಮುಂದ್ಗಡೆ ಕಾಂಗ್ರೆಸ್ ಮಾಡ್ತಾ ಇದೀವಿ ಅಷ್ಟೇನೆ. ಯಾರು ಜಲ್ಲಿ ಹಾಕಿದ್ರು. ನಾವು ರೋಡು ಒಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊತು, ಅಲ್ಲಿಗೆ ಇಲ್ಲಿ ಗಂಟೆ ಹಾಕ್ಬಿಡಿ ಸರ್ ನಮ್ಮ ಮನೆ ಮುಂದೆ ಅಂತ ಹೇಳ್ದು. ಹಾಕಿದ್ರು. ಇರಿ ಸರ್, ಅಲ್ಲಿ ಊರಲ್ಲೂ ದೇವಸ್ಥಾನ ಹಾಕ್ಸ್ತಾವ ಜಾಗ ಇಲ್ಲ. ಅಲ್ಲಿ ಯಾರೋ ಗಲಾಟೆ ಮಾಡೋದು ಹಾಕಿಸ್ತಿಲ್ಲ, ಅದಕ್ಕೆ ಇಲ್ಲಿಗೆ ಹಾಕ್ದು. ಬೇಡವಾ ಈ ರೋಡೇ ಬಿಡ್ಬೇಕು, ನಮ್ಮ ಜಲ್ಲಿನ ಬಿಡಬಿಡಿ, ನಮ್ಮ ಮನೆಗೆ ತಿರುಗಾಡ್ಬೇಕು, ಎಷ್ಟು ಮಾಡ್ಕೊತೀವಿ. ಇದೇನು ಜಾಗ ಯಾರ್ದು ಏನಿಲ್ಲ. ಏನು ರೋಡ್ ಬಿಡ್ಬೇಕಂತ ಆದ ತಿಂದಿದ್ದಾರೆ ಸರ್. ಎಷ್ಟು ಜನ ರೋಡ್ ಬಿಡಿಸಿದ್ರ ಸರ್ ನೀವು? ಅಲ್ಲ ಸರ್, ಎಷ್ಟು ಜನಕ್ಕೆ ರೋಡ್ ಬಿಡಿಸಿದ್ರ ಸರ್ ನೀವು? ಎಷ್ಟು ಜನಕ್ಕೆ ರೋಡ್ ಬಿಡಿಸಿದ್ರ ಸರ್? ಹೌದು, ನಮ್ಮ ಮನೆ ಮುಂದೆ ರೋಡ್ ಮಾಡ್ಕೊತೀವಿ. ಯಾರು ಅವರು ಜಾಗ ಬಿಡು, ಅವರು ಅದು ನಮ್ದೇ ಜಾಗ, ಅದ್ರ ಜಾಗ ಸರ್. ಸರ್ ಇತ್ತವಾಗಿದ್ರೆ ಬಿಡ್ತೀವಿ ಸರ್. ಎಷ್ಟು ಜನಕ್ಕೆ ರೋಡ್ ಬಿಡ್ಸಕ್ಕಲ್ಲ ಸರ್ ನೀವು? ಎಷ್ಟು ಜನಕ್ಕೆ ಸರ್? ಈಗ ನಾವು ಹಿತವಾಗಿ ಬಿಟ್ಕೊಡ್ಬೋದು. ಇಲ್ಲಾಂದ್ರೆ ಸರ್ ಗಲಾಟೆ ಮಾಡಿ ಯಾರು ಬಿಟ್ಕೊಡ್ತಾರೆ? ನಿಮ್ಮ ಜಾಗದಲ್ಲಿ ನೀವು ಬಿಟ್ಕೊಡ್ತೀರಾ? ಈಗ ನಿಮ್ಮ ಜಾಗದಲ್ಲಿ ನೀವು ಬಿಟ್ಕೊಡ್ತೀರಾ ಸರ್? ಈಗ ನೀವೇ ನಿಮ್ದೇ ಜಾಗ ಬಿಟ್ಕೊಡ್ತೀರಾ ಸರ್? ಸರ್ ಅದಕ್ಕೆ ರೋಡ್ ಇಲ್ವಾ ಅವ್ರಿಗೆ? ಯಾರು ರೋಡ್ ಕೇಳ್ತಾರೆ ಅವರು? ಸರ್ವ ನಂಬರಲ್ಲಿ ಇರೋ ಸರ್ವ ನಂಬರಲ್ಲಿ ಮನೆ ಕೊಟ್ಟವ್ರಿಗೆಲ್ಲ ಜಾಗ ಬಿಡೋಣ ಸರ್ ನಾವು. ಹೌದು, ಅವ್ರ ಜಮೀನಿಲ್ಲ ಬಿಟ್ಕೊಳ್ಳಿ ಬಿಡಿ. ಈಗ ಸರ್ ಆಯ್ತು, ಅವ್ರ ಜಮೀನಿನ ರೋಡ್ ಅದಲ್ಲ ಸರ್, ಬಿಟ್ಕೊಳ್ಳಿ ಬಿಡಿ. ಅವ್ರ ಜಮೀನ ರೋಡ್ ಅದ, ಸರ್ವ ನಂಬರ್ಗೆ ಯಾಕೆ ಜಾಗ ಕೊಡುವ? ಇಲ್ಲ ಸರ್, ನಮ್ಗೆ ಸರ್ ನಾವು ಕೃಷ್ಣ ಸರ್.